हरिः ॐ आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलिमिनार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओम। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು 180 ಗದ್ಯಗಳನ್ನು ರಚಿಸಿಕೊಟ್ಟಿದ್ದಾರೆ. ಇದರಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ. ಭಗವಂತನನ್ನು ಆರಾಧಿಸುವ ಮುಖ್ಯ ಕ್ರಮ ಪುರಾಣದಿಂದ ಪುರುಷೋತ್ತಮನಾಗಿ ಭಗವಂತನನ್ನು ಆರಾಧಿಸಬೇಕು ಎಂದು ಹೇಳಿದ್ದಾರೆ. ಆದ್ದರಿಂದ ಪುರಾಣಗಳ ಪರಿಚಯವನ್ನು ತಕ್ಕ ಮಟ್ಟಿಗೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಇದು ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ. ಪ್ರಸ್ತುತ ವಿಷ್ಣು ಪುರಾಣದ ನಂತರದಲ್ಲಿ ಸಾತ್ವಿಕ ಪುರಾಣದಲ್ಲಿ 2ನೆಯ ಪುರಾಣ ಶ್ರೀಮದ್ ಭಾಗವತ ಪುರಾಣ. ಭಾಗವತ ಪುರಾಣವನ್ನು ಜಗತ್ ಪ್ರಸಿದ್ಧವಾದ ಭಾಗವತ ಪುರಾಣ 12 ಸ್ಕಂದಗಳಿಂದ ಕೂಡಿದ್ದು. ಇದು ಭಗವಂತನ ಅವಯವದಂತೆ ಎಂದು ವರ್ಣಿಸಿದ್ದಾರೆ. ಪ್ರಥಮ ಸ್ಕಂದ, ಅದು ಕೇಳುವುದರಿಂದ ಏನಾಗುತ್ತೆ? ವಿಷ್ಣು ಭಕ್ತನಾದ ಮಗನ ಪ್ರಾಪ್ತಿ ಆಗುತ್ತದೆ. ಇದು ಕೃಷ್ಣನ ಪ್ರತಿಮೆಯಲ್ಲಿ ಶ್ರೀಕೃಷ್ಣನ ಬಲಪಾದವಾಗಿದೆ. ದ್ವಿತೀಯ ಸ್ಕಂದ ಶ್ರವಣ ಮಾಡುವುದರಿಂದ ಉತ್ತಮ ಸದ್ಗತಿ ಬರುತ್ತದೆ. ಇದು ಶ್ರೀಕೃಷ್ಣನ ಎಡಪಾದವೆನಿಸಿದೆ. ತೃತೀಯ ಸ್ಕಂದ ಭಗವಂತನ ಜ್ಞಾನ ಬರುತ್ತದೆ. ಇದು ಶ್ರೀಕೃಷ್ಣನ ಬಲ ತೊಡೆಯಾಗಿದೆ. ಚತುರ್ಥ ಸ್ಕಂದ ನರಕದಿಂದ ಮುಕ್ತಿಯಾಗುತ್ತದೆ. ಇದು ಶ್ರೀಕೃಷ್ಣನ ಎಡ ತೊಡೆಯಾಗಿದೆ. ಪಂಚಮ ಸ್ಕಂದ ಸತ್ಸಂಗ ಮತ್ತು ಸದ್ಗತಿ ದೊರೆಯುತ್ತದೆ. ಇದು ಶ್ರೀಕೃಷ್ಣನ ನಾಭಿಪ್ರದೇಶವಾಗಿದೆ. ಷಷ್ಠಮ ಸ್ಕಂದ ಬ್ರಹ್ಮಹತ್ಯಾದ ದೋಷ ನಾಶವಾಗುತ್ತದೆ. ಇದು ಶ್ರೀಕೃಷ್ಣನ ಹೃದಯವಾಗಿದೆ. ಸಪ್ತಮ ಸ್ಕಂದ ಶ್ರೀಹರಿ ಪ್ರೀತಿಗೆ ಪಾತ್ರರಾಗುವರು. ಇದು ಶ್ರೀಕೃಷ್ಣನ ಬಲಬಾಹುವೆನಿಸಿದೆ. ಅಷ್ಟಮ ಸ್ಕಂದ ಸಾಮ್ರಾಜ್ಯ ಭೋಗ ಸಿಗುತ್ತದೆ. ಇದು ಶ್ರೀಕೃಷ್ಣನ ಎಡಬಾಹುಗಳಾಗಿದೆ. ನವಮ ಸ್ಕಂದ ಸತ್ಸಂತತಿ ವೃದ್ಧಿಯಾಗುತ್ತದೆ. ಇದು ಶ್ರೀಕೃಷ್ಣನ ಕಂಠದೇಶವೆನಿಸಿದೆ. ದಶಮ ಸ್ಕಂದ ಶ್ರೀಕೃಷ್ಣನ ಲೋಕಪ್ರಾಪ್ತಿಯಾಗುತ್ತದೆ. ಇದು ಶ್ರೀಕೃಷ್ಣನ ಮುಖವೆನಿಸಿದೆ. ಏಕಾದಶ ಸ್ಕಂದ ಲಿಂಗದೇಹದ ಬಿಡುಗಡೆಯಾಗುತ್ತದೆ. ಇದು ಶ್ರೀಕೃಷ್ಣನ ಲಲಾಟವೆನಿಸಿದೆ. ದ್ವಾದಶ ಸ್ಕಂದ ಎಲ್ಲ ಅಭಿಷ್ಟಗಳ ಪ್ರಾಪ್ತಿಯಾಗುತ್ತದೆ. ಇದು ಶ್ರೀಕೃಷ್ಣನ ಶಿಖಾ. ಈ ರೀತಿಯಲ್ಲಿ ಭಾಗವತ ಇರತಕ್ಕಂಥ 12 ಸ್ಕಂದಗಳು ಭಗವಂತನ 12 ಅವಯವಗಳು. ಪುರಾಣ ಪುರುಷೋತ್ತಮ ಎಂದು ಹೇಳಿದಾಗ ಪುರಾಣವೇ ಪುರುಷೋತ್ತಮನಾಗಿದ್ದಾನೆ ಎಂದರ್ಥ. ಪುರಾಣ ಅಂದರೆ ಪುರಾತನವಾದದ್ದು, ಪ್ರಾಚೀನವಾದದ್ದು, ಅನಾದಿಯಾದದ್ದು ಅಂತ ಅರ್ಥ. ಪುರಾಣ ಪುರುಷೋತ್ತಮ ಅಂದರೆ ಅನಾದಿ ಕಾಲದಿಂದಲೂ ಪುರುಷೋತ್ತಮನಾದವ ಭಗವಂತ. ಪುರಾಣಗಳು 18 ಪುರಾಣಗಳು 4 ಲಕ್ಷ ಶ್ಲೋಕಗಳಿಂದ 18 ರೂಪವೂ ಹೌದು, 4 ಲಕ್ಷ ರೂಪವೂ ಹೌದು. ಅದು ಪ್ರತಿ ಅಕ್ಷರ ಸಂಖ್ಯೆಯಿಂದ 32 ಸಂಖ್ಯೆಯುಳ್ಳ ಅಕ್ಷರಗಳಿಂದ 128
1,28,000 ರೂಪಗಳು ಭಗವಂತನದು. ಸರ್ವಸಾಕ್ಷಿ ಸವ್ಯಸಾಚಿ ಎಂದು ನಾವು ಹೇಗೆ ಹೇಳುತ್ತೇವೆಯೋ ಹಾಗೆ ಪುರಾಣದ ಉದ್ದಕ್ಕೂ ಸಿಗತಕ್ಕಂಥ ಅವನು ಪುರುಷೋತ್ತಮ. ಅವನನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಭಾಗವತದಲ್ಲಿ ದ್ವಾದಶ ಸ್ಕಂದವನ್ನು ತಿಳಿದುಕೊಂಡವು. ಭಾಗವತ ಸ್ಕಂದದಲ್ಲಿ ಪ್ರತಿಯೊಂದು ಸ್ಕಂದದಲ್ಲಿ ಇರತಕ್ಕಂತಹ ವಿಶೇಷ ಮಾಹಿತಿ, ಹೇಗೆ ಪುರಾಣ ಪುರುಷೋತ್ತಮನಾಗುತ್ತಾನೆ ಎಂಬತಕ್ಕಂಥ ತಿಳಿಸೋದಕ್ಕೆ ಈ ಭಾಗವತದಲ್ಲಿ ಶತವಿಚ್ಛೇದಗಳನ್ನು ತಿಳಿಸಿದ್ದಾರೆ ಶ್ರೀ ವೇದವ್ಯಾಸ ದೇವರು. ವಿಚ್ಛೇದ ಅಂದರೆ ಏನರ್ಥ ಅಂದರೆ ಈ 18,000 ಶ್ಲೋಕಗಳಲ್ಲಿ 100 ಕಡೆ ನಿಂತು ಹೋಗಬೇಕು. ಅಂದರೆ ಭಗವಂತನನ್ನು ಶತನಾಮಾವಳಿ ಎಂದು ನಾವು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ಪುರಾಣದಿಂದ ನಾವು ವಿಷ್ಣು ಶತನಾಮಗಳು ಕೇಳಿದಂತೆ ಭಾಗವತದಲ್ಲಿ ವಿಶಿಷ್ಟವಾದ ವಿಚ್ಛೇದಗಳು ಅಂದರೆ 18,000 ಶ್ಲೋಕಗಳನ್ನು 100 ಭಾಗಗಳಾಗಿ 100 ರೂಪವನ್ನಾಗಿ ನೋಡುವ ವಿಶಿಷ್ಟ ಕಲೆ ವಿಚ್ಛೇದಗಳು ಅಂತ ಹೆಸರು. ಗ್ರಂಥೋ 18,000 ಶತವಿಚ್ಛೇದ ಸಂಯುತಾ ಎಂದು ಹೇಳಿ ಭಾರತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಅಪ್ಪಣೆ ಕೊಟ್ಟಿದ್ದಾರೆ. ಆದ್ದರಿಂದ ವಿಚ್ಛೇದಗಳು ಅಂತ ಏನರ್ಥ ಮತ್ತು ಪುರಾಣ ಪುರುಷೋತ್ತಮ ಅಂದರೆ 100 ಮುಖದಿಂದ ಕಾಣಿಸಿಕೊಳ್ಳುವ ಬಗೆ ಹೇಗೆ ಎಂಬುದನ್ನು ನಾವು ಚಿಂತಿಸೋಣ. ಪ್ರಥಮ ಸ್ಕಂದದಲ್ಲಿ ಪಂಚವಿಚ್ಛೇದವಿದೆ. ತೃತೀಯ ಅಧ್ಯಾಯ ಪರ್ಯಂತ ಜ್ಞಾನ ವಿಜ್ಞಾದಿ ನಿರೂಪಣಂ ಇದು ಮೊದಲನೇ ವಿಚ್ಛೇದ. ಷಷ್ಠಾಧ್ಯಾಯ ಪರ್ಯಂತ ನಾರದಾಖ್ಯಾನಂ ಎರಡನೇ ವಿಚ್ಛೇದ. ಪಂಚದಶ ಪರ್ಯಂತಂ ಕೃಷ್ಣ ಪಾಂಡವ ಕಥಾ ಮೂರನೇ ವಿಚ್ಛೇದ. ಸಪ್ತದಶಾಂತಂ ಪರಿಷದಾಖ್ಯಾನಂ ನಾಲ್ಕನೇ ವಿಚ್ಛೇದ. ಆಸ್ಕಂದಾಂತಂ ಪರೀಕ್ಷಿತಂ ಪ್ರಾಯೋಪವೇಶಂ ಶುಕಾಗಮನಾದಿತ ಕಥಾ ಇದು 5ನೇ ವಿಚ್ಛೇದ. ಅಂದರೆ ಪ್ರಥಮ ಸ್ಕಂದದಲ್ಲಿ 5 ಭಾಗಗಳಾಗಿ ನೋಡಿ. ದ್ವಿತೀಯ ಸ್ಕಂದದಲ್ಲಿ ತತ್ರ ಅಧ್ಯಾಯೇ ಯದ್ವಯೇ ಯೋಗಧಾರಣಾಯ ಉತ್ಕ್ರಾಂತಿ ನಿರೂಪಣಂ ಇದು ಮೊದಲನೇ ವಿಚ್ಛೇದ ದ್ವಿತೀಯ ಸ್ಕಂದದಲ್ಲಿ. ಸಪ್ತಮ ಪರ್ಯಂತಂ ಬ್ರಹ್ಮನಾರದ ಸಂವಾದ ಮುಂದಿನದು. ತತಃ ಸ್ಕಂದಾಂತಂ ಪುರಾಣ ಸಂಹಿತಾ ಪ್ರಶ್ನಾಪೂರ್ವಕ ಬ್ರಹ್ಮಣ ತಪಾದಿ ನಿರೂಪಣಂ ಮೂರನೆಯದು. ಹೀಗೆ ದ್ವಿತೀಯ ಸ್ಕಂದದಲ್ಲಿ 3 ವಿಚ್ಛೇದಗಳನ್ನು ನೋಡತಕ್ಕಂಥದ್ದು. ತೃತೀಯ ಸ್ಕಂದದಲ್ಲಿ 6. ತತ್ರ ಚತುರಾಧ್ಯಾಯ ವಿದುರ ಉದ್ಧವ ಸಂವಾದ 1. ತತಃ ಸಪ್ತಮ ಪರ್ಯಂತಂ ಸೃಷ್ಟಿ ನಿರೂಪಣಂ 2. ದಶಮ ಪರ್ಯಂತಂ ಪುರಾಣ ಸಂಹಿತಂ ಪ್ರಶ್ನಪೂರ್ವಕಂ ಪುನಃ ವಿಸ್ತಾರೇಣ ಸೃಷ್ಟ್ಯಾದಿ ಕಥನಂ 3. ತತೋ 20 ಶತ್ಯಾಧ್ಯಾಯಂತ್ಯಂ ಅಂದರೆ 20 ಅಧ್ಯಾಯದವರೆಗೂ ವರಾಹ ಅವತಾರ ಚರಿತಂ. ಮುಂದಿನದು 5ನೇದು. ತತಃ ಏಕವಿಂಶೇತ್ ಪುನಃ ಸೃಷ್ಟಿ ನಿರೂಪಣಂ. ತತಃ ಅಸ್ಕಂದಾಂತಂ ಕಪಿಲಾವತಾರ ಕಥಾ ಸ್ಕಂದದ ಕೊನೆಯ ತನಕ ಕಪಿಲಾವತಾರವನ್ನು ತಿಳಿಯತಕ್ಕಂಥದ್ದು. ಹೀಗೆ 6 ವಿಚ್ಛೇದಗಳು ತೃತೀಯ ಸ್ಕಂದದಲ್ಲಿ ಇದೆ. ಚತುರ್ಥ ಸ್ಕಂದದಲ್ಲಿ 7 ವಿಚ್ಛೇದವಿದೆ. ಪ್ರಥಮೆ ನವಬ್ರಹ್ಮೇಭ್ಯ ಸೃಷ್ಟಿ ನಿರೂಪಣಂ. 2ನೇ ತಥೋ ಅಷ್ಟಮ ಪರ್ಯಂತಂ ದಕ್ಷ ಧ್ವಂಸಕಥನಂ. 3ನೇದು ತಥೋ ದ್ವಾಶ ಪರ್ಯಂತಂ ಧ್ರುವಚರಿತಂ. 4ನೇದು ತತಃ ತ್ರಯೋದಶವಿಂಶತಿ ಪರ್ಯಂತಂ ಪೃಥುಕಥಾ. 5ನೇದು ತತ 19 ಪುರಂಜನ ವ್ಯಾಖ್ಯಾನಂ. 6ನೇದು ತತಃ ಪ್ರಾಚೇತಸಚರಿತಂ.
ಏಳನೇದು ತತಃ ಆ ಸ್ಕಂದಾಂತಂ ಸ್ಕಂದ ಮುಗಿಯುವ ತನಕ ಭಗವದ್ ಅಪರೋಕ್ಷ ನಾರದ ಸಂವಾದಾದಿ ಕಥಾಚ. ಹೀಗೆ 7 ವಿಚ್ಛೇದಗಳನ್ನು ಚತುರ್ಥ ಸ್ಕಂದದಲ್ಲಿ ತಿಳಿರ್ತಕ್ಕಂಥದ್ದು. ಪಂಚಮ ಸ್ಕಂದದಲ್ಲಿ 7 ವಿಚ್ಛೇದಗಳು. ಮೊದಲನೆಯದು ಪ್ರಿಯವ್ರತ ಕಥಾ, ಎರಡನೇ ನಾಭಿಚರಿತ, ಮೂರನೇದು ಷಷ್ಠಾಂತವರೆಗೂ ವೃಷಭಚರಿತ, ಐದನೇದು ವಿಂಶಾಂತದ 20ರವರೆಗೂ ಭೂಗೋಳ ವಿವರಣ, ನಂತರ ದ್ವಾವಿಂಶಾಂತ 32ವರೆಗೂ ಖಗೋಳ ವಿವರಣ, ಸ್ಕಂದದ ಕೊನೆಯ ತನಕ ಪಾತಾಳ ನರಕಾದಿ ವರ್ಣನ. ಇನ್ನು ಷಷ್ಠಮ ಸ್ಕಂದದಲ್ಲಿ 5 ವಿಚ್ಛೇದಗಳು. 1 ಅಧ್ಯಾಯತ್ರಯದಿಂದ ಅಜಾಮಿಳ ಉಪಾಖ್ಯಾನ, 2 ಅಷ್ಟಮ ಪರ್ಯಂತ ದಕ್ಷದಹಿತ ಸಂತಾನ ಕಥಾ, 3ನೇದು ನವಮ ಅಧ್ಯಾಯ ದಶಶ್ಲೋಕ ಪರ್ಯಂತ ಅಷ್ಟಮಾರಾಭ್ಯ ನಾರಾಯಣವರ್ಮ ವಿಶ್ವರೂಪಾಖ್ಯಾನಂ, 4ನೇದು ಸಪ್ತದಶಾಂಕಂ ತ್ವಷ್ಟ ಜನ್ಮ ನಿಧನ ನಿರೂಪಣಂ ಚಿತ್ರಕೇತು ಕಥಾಚ, 5ನೇದು ಸ್ಕಂದ ಮುಗಿಯೋ ತನಕ ಮರುಜನ್ಮ. ಸಪ್ತಮ ಸ್ಕಂದದಲ್ಲಿ 3 ವಿಚ್ಛೇದಗಳು. ದಶಮಾಂತ ಅಂದರೆ 10 ಅಧ್ಯಾಯ ತನಕ ಪ್ರಹ್ಲಾದ ಚರಿತ್ರ, ಏಕಾದಶದಲ್ಲಿ ತ್ರಿಪುರವಧ, ಸ್ಕಂದದ ಕೊನೆಯ ತನಕ ಯುಧಿಷ್ಠಿರ ನಾರದ ಸಂವಾದ, ವರ್ಣಾಶ್ರಮ ಧರ್ಮಾದಿ ನಿರೂಪಣ. ಅಷ್ಟಮ ಸ್ಕಂದದಲ್ಲಿ 5 ವಿಚ್ಛೇದಗಳು. ಮೊದಲನೇದು ತತ್ರ ಚತುರಾಧ್ಯಾಯ ಪರ್ಯಂತ ಗಜೇಂದ್ರ ಮೋಕ್ಷ ಕಥಾ, ಏಕಾಶಂತ ಕ್ಷೀರೋದ ಮತನಂ ವೇದ ದೇವಾಸುರ ಯುದ್ಧಾದಿಗಳು. 3ನೇದು ತಥ ತ್ರಯೋದಶಾಂತಂ 13ವರೆಗೂ ಅವಶಿಷ್ಟ ಮನ್ವಂತರ ಕಥಾ, 4ನೇದು ಏಕವಿಂಶಾಂತಂ ಅಂದರೆ 121ನೇ ತನಕ ವಾಮನಾವತಾರ ಕಥಾ, ತತು ಸ್ಕಂದದ ಕೊನೆಯ ತನಕ ಅಂತಿಮ ಅಧ್ಯಾಯ ತನಕ ಮತ್ಸ್ಯಾವತಾರ ಕಥಾ. ಹೀಗೆ 5 ವಿಚ್ಛೇದಗಳು. ನವಮ ಸ್ಕಂದದಲ್ಲಿ 4 ವಿಚ್ಛೇದಗಳು. ಮೊದಲನೆಯದು ಸುದ್ಯುಮ್ನೋ ಮೇಲ ಉಪಾಖ್ಯಾನಂ, ಸೂರ್ಯವಂಶಾನುಚರಿತಂ 2ನೇದು. 6 ಅಧ್ಯಾಯ ಪರ್ಯಂತವಾಗಿ ಸುಕನ್ಯಾ ನಾಭಾಗ ಅಂಬರೀಷ ಚರಿತೆಗಳು. 4ನೇದು ತಥ ಏಕಾಶಾಂತಂ 11ನೇ ಅಧ್ಯಾಯ ತನಕ ಮಾಂದಾಂತಾದಿ ಚರಿತಂ, ಶ್ರೀರಾಮ ಕಥಾಚ ಸೋಮವಂಶ ನಿರೂಪಣಂ ಸ್ಕಂದಾಂತೆ. ದಶಮ ಸ್ಕಂದದಲ್ಲಿ 24 ವಿಚ್ಛೇದಗಳು ಇದೆ ನೋಡಿ. ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ಕೃಷ್ಣಾವತಾರ ಕಥಾ, 7ರಿಂದ ಪೂತನ ಸುಪಾಯುಪಾನಂ, 3ನೇದು 9ನೇ ಪರ್ಯಂತ ಶಕಟ ತೃಣಾವರ್ತ ನಿಷ್ಪೇಣಂ, 13ನೇ ಅಧ್ಯಾಯ ತನಕ ಯಮಳಾರ್ಜುನ ಭಂಗ ಬಕವಸಾದಿ ನಿಪಾತನಂ, 15ನೇ ಅಧ್ಯಾಯ ತನಕ ಕಾಳಿಯ ಮರ್ದನ ದಾವಾಗ್ನಿಪಾನ, 16ನೇದಲ್ಲಿ ಪ್ರಲಂಬವಧ, 17ನೇದಲ್ಲಿ ಅಗ್ನಿಪಾನ, 21ರ ತನಕ ಋತು ವರ್ಣನ ಮತ್ತು ವೇಣುನಾದ ವರ್ಣನ, 21ರಲ್ಲಿ ಗೋಪಕುಮಾರಿಕಾ ವ್ರತಾಚರ್ಯ, ಏಕವಿಂಶೇ 21ರಿಂದ ಯಜ್ಞಪತ್ನಿ ಪ್ರಸಾದ, 25ನೇ ಅಧ್ಯಾಯದಲ್ಲಿ ಗೋವರ್ಧನೋದ್ಧಾರಣಕಂ, 12ನೇದು ಷಡ್ವಿಂಶೆ ಅಂದರೆ 26ರಲ್ಲಿ ವರ್ಣಾನಂದ ಮೋಕ್ಷಣಂ, 13ನೇ ವಿಚ್ಛೇದ ಏಕವಿಂಶಂತ ಅಂದರೆ 29 ತನಕ ಗೋಪಿಗೀತ ರಾಸಕ್ರೀಡಾ ಉತ್ಸವ, 14ನೇದು ತ್ರಯತ್ರಿಂಶಂಶದ 33ವರೆಗೂ ಮಹಾಯೇನಂದ ಮೋಕ್ಷಣ, 15ನೇ ವಿಚ್ಛೇದನ 35ನೇ ಅಧ್ಯಾಯ ತನಕ ಅರಿಷ್ಟಕೇಶಿ ವ್ಯೋಮ ಅನಿಷ್ಟ ಮತ್ತು ಕೇಶಿ ವ್ಯೋಮ ಇದನ್ನು ಸಂಹಾರ ಮಾಡಿದ್ದ ಕತೆ. 10ನೇ ವಿಚ್ಛೇದ ಅಷ್ಟತ್ರಿಂಶಾಂತಂ ಅಕ್ರೂರ ಗಮನಾದಿಕಂ, 17ನೇ ವಿಚ್ಛೇದಕ
ದ್ವಿಚತ್ವಾರಿ ಅಂದರೆ 42 ತನಕ ಅಂಬಾಷ್ಠಾದಿ ಕಂಸ ಅಂತ ದುಷ್ಟವನಃ. 43ರಿಂದ ಗುರೋಹೋ ಮೃತಪುತ್ರಾನಯನಂ. 19ನೇ ವಿಚ್ಛೇದ 44ರವರೆಗೂ ವಕ್ತ ಕಾಮಪೂರಣಂ, ತ್ರಿವಕ್ತ ಕಾಮಪೂರಣ ಮಾಡಿದ್ದ ಕಥೆ. 20ನೇ ವಿಚ್ಛೇದ ಅಕ್ರೂರ ಹಸ್ತೀಪುರ ಪ್ರೇಷಣಮಿತಿ ಪೂರ್ವಾರ್ಧ ಸಮಾಪ್ತಿಯಾಗುತ್ತದೆ. ಉತ್ತರಾರ್ಧದಲ್ಲಿ 21ನೇಯ ವಿಚ್ಛೇದ 53ನೇ ಅಧ್ಯಾಯ ತನಕ ಜರಾಸಂಧ ಸೈನ್ಯವದ. 56ರಿಂದ ಯವನೇಂದ್ರ ಭೂಥನಂ ಮುಚುಕುಂದ ವರದಾನಂ. 23ನೇ ವಿಚ್ಛೇದ ಏಕೋನಷಷ್ಠಿ ಪರ್ಯಂತ ಶ್ರೀ ರುಕ್ಮಿಣಿ ಕಲ್ಯಾಣ ಕಥಾ. 24ನೇದು ಏಕಷಷ್ಠಿ ಪರ್ಯಂತ ಸಮಂತಕ ಹರಣಂ ಸತ್ಯಭಾಮ ಪರಿಣಯ ಜಾಂಬುವತಿ ವಿವಾಹಶ್ಚ. 25ನೇ ವಿಚ್ಛೇದ ಚತುಷಷ್ಠಿ ಪರ್ಯಂತ ನರಕವಧ ಕನ್ಯಾಹರಣಾದಿಕಂಚ. 26ನೇ ವಿಚ್ಛೇದ ಸಪ್ತಷಷ್ಠಿ ಪರ್ಯಂತ ಪಾರಿಜಾತ ಸ್ನಾನಯನಂ. 27ನೇ ವಿಚ್ಛೇದ ಅಷ್ಟಷಷ್ಠಿತಮೇ ಅಧ್ಯಾಯ ತನಕ ಪ್ರದ್ಯುಮ್ನೋತ್ಪತ್ತಿ ಶಂಬರವಧ. 28ನೇ ವಿಚ್ಛೇದ ಏಕೋನಸಪ್ತತ್ರಿಮೇ ಪೌಂಡ್ರಾದಿವಧ ವಾರಣಾಸಿದಾಹಶ್ಚ. 29ನೇ ವಿಚ್ಛೇದ ತ್ರಿಸಪ್ತತಿ ಅಂದರೆ 73 ಅಧ್ಯಾಯ ತನಕ ಸಮಂತಕ ಪಂಚಕಯಾತ್ರ. 30ನೇ ವಿಚ್ಛೇದ ಚತುಸಪ್ತಮೇ ಅಧ್ಯಾಯ ತನಕ ರುಕ್ಮಿಣಿ ಪ್ರೇಮ ಕಲಹ. 32ನೇದು ವಿಚ್ಛೇದ ರುಕ್ಮೀವಧ. 33ನೇ ನಾರದೇನ ಬಹುಬಾಲ್ಯ ವೃತ್ತಿ ಪರೀಕ್ಷಾ. 34ನೇ ವಿಚ್ಛೇದ ಷಡತೀತ ಅಜ್ಞಾನ 66ವರೆಗೂ ಜರಾಸಂಧಾದಿವದ ರಾಜ ವಿಮೋಕ್ಷಣಂ ರಾಜಸೂಯಯಾಗ ಸಂಪಾದನಂ. 35ನೇ ವಿಚ್ಛೇದ ಸಪ್ತ ಅತೀತಿ 87ನೇ ಅಧ್ಯಾಯ ತನಕ ಋಗಾಖ್ಯಾನಂ. 36ನೇ ವಿಚ್ಛೇದ 90 ಪರ್ಯಂತ 90ರವರೆಗೂ ಬಲಬದ್ಧ ಪರಾಕ್ರಮ. 37ನೇ ವಿಚ್ಛೇದ ಚತುರ್ನವಿತ ಪರ್ಯಂತಂ ಕ್ರಮೇಣ ಶ್ರುತದೇವ ಬಹುಲ ಅಶ್ವಕಥಾ. 38ನೇ ವಿಚ್ಛೇದ ವೃಕಾಸುರವಧ. 39ನೇ ವಿಚ್ಛೇದ ಭೃಗುಕೃತ ಪರೀಕ್ಷಾ. 40ನೇ ವಿಚ್ಛೇದ ಶ್ರುತಗೀತಾ. 41ನೇ ವಿಚ್ಛೇದ ಸಪ್ತನವತಿ ಪರ್ಯಂತಂ ಕುರುಪಾಂಡವ ಯುದ್ಧ ಬಲಭದ್ರ ತೀರ್ಥಯಾತ್ರಾದಿಕಂ ಚ. 42ನೇ ವಿಚ್ಛೇದ ಏಕೋನಶತಾಂಥ ಪರ್ಯಂತ ಕುಚೇಲೋಪಾಖ್ಯಾನ. 43ನೇ ವಿಚ್ಛೇದ ತಥಾ ಶತತಮೇ ಅನಂತಾಸನ ದ್ವಿಪ್ರಕುಮಾರ ನಯನಂ. 44ನೇ ವಿಚ್ಛೇದ ತಥೋ ದಂತವಕ್ರ ವಿದೂರಕ ವದಾದಿ ಈ ಸ್ಕಂದದ ಕೊನೆ ತನಕ. ಇನ್ನು ಏಕಾಶ ಸ್ಕಂದದಲ್ಲಿ ಚತ್ವಾರ 4 ವಿಚ್ಛೇದಗಳು. ಮೊದಲನೇದು ವಿಪ್ರಶಾಪ, 2ನೇದು ಪಂಚಪರ್ಯಂತ 5ನೇ ಅಧ್ಯಾಯ ತನಕ ವಸುದೇವ ನಾರದರ ಸಂವಾದ. 3ನೇ ವಿಚ್ಛೇದ 19ನೇಯಿಂದ 30ರ ಅಧ್ಯಾಯ ತನಕ ಶ್ರೀಕೃಷ್ಣ ಉದ್ಧವ ಸಂವಾದ. ಆ ಸ್ಕಂದದ ಕೊನೆಯ ತನಕ 4ನೇದು ಕೃಷ್ಣ ಪರಂಧಾಮ ಗಮನಾದಿ ಕಥಾ. ಇನ್ನು ಕೊನೆಯದಾಗಿ ದ್ವಾದಶ ಸ್ಕಂದದಲ್ಲಿ 7 ವಿಚ್ಛೇದಗಳು. ಮೊದಲನೆಯದು ಕಲಿಯುಗ ರಾಜಾಭಾಸ ಕಥನ, 2ನೇದು ಕಲಿಯುಗ ಲಕ್ಷಣ, 3ನೇದು ಚತುರ್ಥ ಪಂಚಮೇ ಚತುರ್ವಿಧ ಲಯ ಆದಿ ಕಥನ, ಪರೀಕ್ಷಾ ನಿರ್ಯಾಣಾದಿಕಂ 4ನೇದು, 5ನೇದು ಷಷ್ಠ ವೇದ ಶಾಖ ಪ್ರೇಣಯಂ, 9 ಮಾರ್ಕಂಡೇಯ ಕಥಾ. 7ನೇ ವಿಚ್ಛೇದ ಸ್ಕಂದದ ಕೊನೆ ತನಕ ಸೂರ್ಯವ್ಯೂಹ ವರ್ಣನ ಅನುಕ್ರಮಣಿಕಾಚ ಪರಿಸಮಾಪ್ತಿ. ಏವಂ ಶತವಿಚ್ಛೇದ ಸಂಯುತಃ ಇತ್ಯರ್ಥಃ. ಹೀಗೆ ಭಾಗವತವನ್ನು 100 ರೂಪಗಳಿಂದ 100 ಚೂರುಗಳಿಂದ ಅಂದರೆ 100 ಪ್ರತಿರೂಪವಾಗಿ ಭಗವಂತನು ಕಾಣಬಹುದಾಗಿದೆ.
ಯಾಕೆ ನಾವು ಇದು ವಿಶೇಷವಾಗಿ ನೋಡ್ತಾ ಇದ್ದೀವಿ ಅಂದರೆ ಪುರಾಣ ಪುರುಷೋತ್ತಮನ ಮಹಿಮೆ ಇದು. ಇದನ್ನು ಸುಮಧ್ವೀಜದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಭಗವಂತನ ಯಾವ ರೂಪದಿಂದ ಕಾಣಬೇಕು? ಸತತಂ ಏಕರೂಪಿಣಿ ದಶರೂಪಿಣಿ ಶತಸಹಸ್ರರೂಪಿಣಿ. ನಾವು ನಿನ್ನೆ ಮತ್ತು ಇವತ್ತು ನೋಡಿದ್ದು ಯಾವುದು? ಶತರೂಪಿಣಿ. ಯಾವ ರೀತಿಯಾಗಿ ನೋಡಿದ್ದು? ಭಾಗವತದಲ್ಲಿ ಶತರೂಪಿಣಿ. ನಿನ್ನೆ ದಿನ ನಾವು ನೋಡಿದ್ದು ವಿಷ್ಣು ಪುರಾಣದಲ್ಲಿ ವಿಷ್ಣು ನಾಮಕೀರ್ತನೆ. ಹೀಗೆ ಯಾಕೆ ಈಗ ನೋಡ್ತಾ ಇದ್ದೀವಿ ಅಂದರೆ ಇದು ಪುರಾಣ ಪುರುಷೋತ್ತಮವನ್ನು ತಿಳಿದುಕೊಳ್ಳುವ ಬಗೆಯಾಗಿದೆ. ಇಂತಹ ವಿಶಿಷ್ಟ ರೀತಿಯಲ್ಲಿ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮನ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಪುರಂದರದಾಸರ ಅಂತರ್ಯಾಮಿಯಾಗಿದ್ದ ಪುರಂದರ ವಿಠಲ ನಮಗೆ ವಿಶೇಷವಾದ ಅನುಗ್ರಹ ಮಾಡಲಿ. ಇದು ಕೇವಲ ನಮ್ಮ ಮಾತಾಪಿತರ ಅನುಗ್ರಹ ರೂಪ, ಗುರು ಹಿರಿಯರ ಅನುಗ್ರಹ ರೂಪ, ನಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಮತ್ತು ಭಾರತೀಯ ಪತಿ ಮುಖ್ಯ ಪ್ರಾಣ ಶ್ರೀ ವಾಯುದೇವರ ವಿಶೇಷ ಅನುಗ್ರಹ ರೂಪದಿಂದಲೇ ಸಾಧ್ಯವಾಗಿದೆ. ಇವೆಲ್ಲರನ್ನು ನಿಯಂತ್ರಿಸುವ ಭಗವಂತ ಲಕ್ಷ್ಮೀನಾರಾಯಣ ವಿಶೇಷ ಅನುಗ್ರಹ ರೂಪ ಪುರಾಣ ಪುರುಷೋತ್ತಮನನ್ನು ತನ್ನನ್ನು ತಾನೇ ತಿಳಿಸಿಕೊಳ್ಳತಕ್ಕಂಥ ವಿಶಿಷ್ಟ ಬಗೆಯಾಗಿದೆ. 100 ವಿಚ್ಛೇದಗಳು ಭಾಗವತ ತಿಳಿಯಬೇಕು ಎಂಬುದನ್ನು ನೋಡಿದ ನಂತರ ಭಾಗವತದ ಶ್ಲೋಕಗಳನ್ನು ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ ಎಲ್ಲೆಲ್ಲಿ ಉದಹರಿಸಿದ್ದಾರೋ ಆ ರೂಪದಿಂದ ತಿಳಿಯುವ ಪ್ರಯತ್ನವನ್ನು ಮುಂದಿನ ಭಾಗದಲ್ಲಿ ಮಾಡೋಣ. ತನ್ಮೂಲಕ ಪುರಾಣ ಪುರುಷೋತ್ತಮನನ್ನು ಗಟ್ಟಿ ಮಾಡಿಕೊಳ್ಳೋಣ. ಆದ್ದರಿಂದ ಇವರೆಲ್ಲರಿಗೂ ಸೇರಿ ನಾವು ಭೂಯಿಷ್ಠ ಅಂತೆ ನಮಃ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.